ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರೋದು ಸ್ವಲ್ಪ ಡಿಫ್ರೆಂಟ್ ಪ್ಲೇಸು. ಯಾರೆಲ್ಲ ಸ್ವೀಟ್ ಲವರ್ಸ್ ಇರ್ತಾರೆ ಅವ್ರಿಗೆಲ್ಲ ಈ ಪ್ಲೇಸ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ಪ್ಲೇಸ್ಗೆ ನಾನು ಬರ್ತಾ ಇರೋದು ಸೆಕೆಂಡ್ನೇ ಟೈಮು. ನನಗಂತೂ ತುಂಬಾ ಇಷ್ಟ ಇದು. ಕುನಾಫಾ, ಇದು ಅರೇಬಿಯನ್ ಡೆಸರ್ಟು. ಬೆಂಗಳೂರಲ್ಲಿ ತುಂಬಾ ಬ್ರಾಂಚ್ ಇದೆ ಇದು. ಇವತ್ತು ನಾನು ಬಂದಿರೋದು ಕುನಾಫಾ ವರ್ಡ್ ಅಂತ ನ್ಯೂ BL ಅಲ್ಲಿ ಇರೋದು. ಇಲ್ಲಿ ನೋಡಿರ್ತೀರಲ್ಲ, ಇದೇ ಥರ ಅವರು ರೆಡಿ ಮಾಡೋದು ಕುನಾಫಾನ. ಇದು ಸ್ವಲ್ಪ ಶಾವಿಗೆ ಥರ ಇರುತ್ತೆ ನೋಡೋಕ್ಕೆ. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಆಮೇಲೆ ಮೆನುನೂ ಕೂಡ ಇಲ್ಲಿ ಚೆಕ್ ಮಾಡ್ಬೋದು. ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು. ಸ್ಟಾರ್ಟಿಂಗ್ 250 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಸು. ಕ್ಯಾರಮಲ್, ಚೀಸ್, ಚಾಕ್ಲೇಟ್, ಈ ಥರ ತುಂಬ ವೆರೈಟೀಸ್ ಇದೆ ಇಲ್ಲಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವಿವತ್ತು ಟ್ರೈ ಮಾಡಿರೋದು ಕಾಂಬೋ ಅಲ್ಲಿ. ಇದು 4 ಬರುತ್ತೆ. ಈ 4ಗೂ ಕೂಡ ಅಂದರೆ ಆಲ್ಮೋಸ್ಟ್ 350 ರುಪೀಸ್ ಆಯಿತು. ಇದು ಬಿಟ್ಟು ಇನ್ನೂ ಬೇರೆ ಕಾಂಬೋಸ್ ಕೂಡ ಇದೆ. ಕೋನ್ ಟೈಪ್ ಕೂಡ ಇರುತ್ತೆ. ಕೋನ್ ಕಾಂಬೋ ಅಂತಲೂ ಇರುತ್ತೆ. ಅದು ಕೂಡ ಟ್ರೈ ಮಾಡ್ಬೋದು. ಕಾಂಬೋ ಟ್ರೈ ಮಾಡಿದ್ರೆ ನಿಮಗೇನು ಅಂದರೆ ಎಲ್ಲ ವೆರೈಟೀಸು, ಅಂದರೆ 4 ಡಿಫ್ರೆಂಟ್ ವೆರೈಟೀಸ್ನ ಒಂದೇ ಪ್ಲೇಟಲ್ಲಿ ಸರ್ವ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ ಚೀಸ್ ಕುನಾಫಾ ತೊಗೋತೀರಾ ಅಂದ್ಕೊಳ್ಳೋಣ. ಚೀಸ್ ಕುನಾಫಾ ಒಂದೇ ನಿಮಗೆ ಲಾರ್ಜ್ ಸೈಜ್ ಇಲ್ಲ ಮೀಡಿಯಮ್ ಸೈಜ್ ಅಂತ ಇರುತ್ತೆ ಇಲ್ಲಿ ನೋಡಿ. ಸೊ ಲಾರ್ಜ್ ಸೈಜ್ ತೊಗೊಂಡ್ರೆ ಅದು ಒಂದೇ ತಿನ್ನೋ ಅಷ್ಟರಲ್ಲೇ ಸಾಕು ಅಂತ ಅನಿಸುತ್ತೆ. ತುಂಬ ಸ್ವೀಟ್ ಅಂತ ಅನಿಸುತ್ತೆ. ಅದೇ ಬದಲು ಮಿನಿ ಕುನಾಫಾ ಇಲ್ಲ ಕಾಂಬೋ ಆ ಥರದ್ದು ಟ್ರೈ ಮಾಡಿದ್ರೆ ಮಲ್ಟಿಪಲ್ ಟ್ರೈ ಮಾಡ್ಬೋದು. ಹಾಗೆ ಅಷ್ಟು ಜಾಸ್ತಿ ಅಂತಲೂ ಫೀಲ್ ಆಗಲ್ಲ. ಇನ್ನೂ ಆಂಬಿಯನ್ಸ್ಗೆ ಹೇಳೋದಾದರೆ ತುಂಬಾ ಪೀಸ್ಫುಲ್ಲಾಗಿರುತ್ತೆ. ಆರಾಮಾಗಿ ಹೋಗಿ ಕೂತ್ಕೊಂಡು ತಿನ್ಬೋದು. ತುಂಬ ರಶ್ ಆ ಥರ ಎಲ್ಲ ಏನೂ ಇರಲ್ಲ. ಈ 4 ಕುನಾಫಾನ ಒಬ್ಬರೇ ತಿಂತೀರಾ, ಇಲ್ಲಾಂದರೆ ಲಾರ್ಜ್, ಮೀಡಿಯಮ್ ಆ ಥರ ಟ್ರೈ ಮಾಡ್ತೀರಾ ಅಂದರೆ ತುಂಬ ಜಾಸ್ತಿ ಅಂತ ಫೀಲ್ ಆಗುತ್ತೆ. ನನಗಂತೂ ಜಾಸ್ತಿ ಅಂತ ಅನಿಸುತ್ತೆ. ನೀವು ಕೂಡ ಹೋದರೆ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಜೊತೆ ಹೋಗಿ ಶೇರ್ ಮಾಡ್ಕೊಂಡು ತಿಂದರೆ ಬೆಸ್ಟ್ ಅಂತ ಹೇಳ್ತೀನಿ. ನೀವೇನಾದರೂ ವಿಸಿಟ್ ಮಾಡಿಲ್ಲ ಅಂತ ಹೇಳಿದರೆ ಒಂದ್ಸಲ ಆದರೂ ವಿಸಿಟ್ ಮಾಡಿ. ಆಲ್ರೆಡಿ ವಿಸಿಟ್ ಮಾಡಿದರೆ ಹೇಗಿತ್ತು ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅವ್ರ ಪ್ರೆಸೆಂಟೇಷನ್ನೇ ತುಂಬ ಚೆನ್ನಾಗಿರುತ್ತೆ. ಈ ಥರ ಗ್ಲಾಸಲ್ಲಿ ಅವರು ಶುಗರ್ ಸಿರಪ್ನ ಕೊಟ್ಟಿರ್ತಾರೆ. ನಾವು ಕುನಾಫಾ ಮೇಲೆ ಈ ಥರ ಹಾಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ 4ರಲ್ಲೂ ನನಗೆ ತುಂಬ ಫೇವ್ರೇಟ್ ಅಂತ ಹೇಳಿದ್ರೆ ಚೀಸ್ ಒನ್ನು. ಅದಂತೂ ಸಖತ್ತು ಕ್ರೀಮಿ ಚೆನ್ನಾಗಿರುತ್ತೆ. ಶುಗರ್ ಸಿರಪ್ ಹಾಕಿದ ತಕ್ಷಣ ನಾವೀಗೆಲ್ಲ ಪೇಣಿ ಎಲ್ಲ ತಿಂತೀವಲ್ಲ, ಮೆತ್ತಗಾಗುತ್ತಲ್ಲ, ಆ ಥರ ಏನೂ ಮೆತ್ತಗಾಗಲ್ಲ ಇದು. ಅಂದರೆ ಕ್ರಿಸ್ಪಿಯಾಗೇ ಇರುತ್ತೆ ಮೇಲೆ. ಟೇಸ್ಟ್ ವೈಸೂ ಕೂಡ ಚೆನ್ನಾಗಿರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.